ಸರ್, ಈಗ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಬಹಳ ಜೋರಾಗಿ ಚರ್ಚೆಗಳು ನಡೀತಾ ಇದ್ದಾವೆ. ಅದರ ನಡುವೆ ಈಗ ನೀವು ಡೆಲ್ಲಿಗೆ ಬಂದಿದ್ದೀರಿ. ನೋಡ್ರಿ, ನಾನು ಭಾಳ ಕ್ಲಿಯರಿಟಿಯಾಗಿ ಮೊನ್ನೆ ಕೂಡ ನಾನು ಭಾಳ ಒತ್ತಿಯಾಗಿ ಹೇಳಿದ್ದೀನಿ. ನಾನು ಭಾಳ ಗಟ್ಟಿಯಾಗಿ ಹೇಳುವಂಥ ಟೈಮಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಆಲ್ರೆಡಿ ವಿಜೇಂದ್ರವರು ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರು ಇದ್ದ ಮೇಲೆ ಇನ್ನೊಬ್ಬರು ಅಧ್ಯಕ್ಷರನ್ನ ನೇಮಕಾತಿ ಮಾಡೋಕ್ಕಾಗಲ್ಲ ಅನ್ನೋಂಥ ವಿಚಾರ ಕೂಡ ಉಲ್ಲೇಖನ ಮಾಡ್ತಾ ಮಾಡ್ತಾ ಅವ್ರಿಗೆ ಅವಧಿ ಇನ್ನು ಬಾಕಿ ಉಳಿದೈತಿ. ಇನ್ನು 1.5 ವರ್ಷಗಳ ನಂತರ ಮತ್ತೆ ಪುನಃ ಹೊಸಬ್ರ ಅವಕಾಶಗಳು ಸಿಗ್ತಾವನ್ನಂಥ ಮಾತನ್ನು ಕೂಡ ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ ಅದನ್ನು. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡೇಶ್ವರಿಯ ತಾಯಿಯವ್ರ ದರ್ಶನಕ್ಕೆ ಹೋಗಿ ಅವರು ಒಂದು ಮಾತನ್ನು ಸಂಕಲ್ಪವನ್ನು ಮಾಡಿದರು. ಏನು ಸಂಕಲ್ಪ? ನನ್ನ ಪ್ರಯತ್ನ ವಿಫಲವಾದರೂ ಕೂಡ ನನ್ನ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನಂಥ ಮಾತನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಬಹುಶಃ ಇನ್ನು 3 ವರ್ಷಗಳ ಕಾಲ ಏನು ನನಗೆ ಅವಧಿ ಉಳಿದಿದೆನೋ, ಇವತ್ತಾಗಲಿದ್ರೂ ಕೂಡ ನಾಳೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನಂಥ ವಿಚಾರವನ್ನು ಬಹುಶಃ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ಅದನ್ನ ದೇವ್ರ ಮೂಲಕ ಜನರಿಗೆ ಒಂದು ಸಂದೇಶವನ್ನು ಕೊಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಒಂದು ಕಡೆ ನಮ್ಮ ಸಹಕಾರಿ ಮಂತ್ರಿಗಳಂತ ರಾಜಣ್ಣವರು ಅವ್ರು ಹೇಳ್ತಾ ಇದ್ರು, ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಆಗ್ಬೋದು ಅನ್ನೋಂಥ ವಿಚಾರವನ್ನು ಅವರು ಉಲ್ಲೇಖನೆ ಮಾಡಿದ ನಂತರ ಕೋಇನ್ಸಿಡೆಂಟ್ ಆಗಿ ಕೋಇನ್ಸಿಡೆಂಟು ಬಹುಶಃ ಈ ರಾಜ್ಯದ ಹಿಂದುಳಿದಂಥ ವರ್ಗದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಅವನ ರಾಷ್ಟ್ರೀಯ OBC ಚೇರ್ಮನ್ರಾಗಿ ಮಾಡಿದ್ದಾರೆ. ಅಂದರೆ OBC ಹಿಂದುಳಿದಂಥ ಜಾತಿಗಳ ಒಕ್ಕೂಟವನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಚೇರ್ಮನ್ ಏನು ಮಾಡಿದಾರೋ, ಇವೆಲ್ಲ ನೋಡಿದಂಥ ಟೈಮಲ್ಲಿ ಕಾಕತಾಳಿ ಈ ಕಾಕತಾಳಿ ಎಲ್ಲವನ್ನು ಕೂಡ ನಾವು ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನವನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರೆ ಅನ್ನೋಂಥ ಸಂದೇಶವನ್ನು ಕೊಡೋಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ರಾಷ್ಟ್ರೀಯ OBC ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ನೇಮಕ ಆದ ನಂತರ ಬಹುಶಃ ಮುಂದಕ್ಕೆ ಅವರು ಕನ್ವಿನ್ಸನ್ನು ಮಾಡಿ ಅವರು ಮುಖ್ಯಮಂತ್ರಿನ ಕೆಳಗಡೆ ಡಿ.ಕೆ. ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದರೆ ಮಾಡ್ಬೋದೇನೋ, ಇಲ್ಲಾದರೆ ಸಿದ್ದರಾಮಯ್ಯವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ರಾಜಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಬರ್ಬೋದೇನೋ. ಇವತ್ತು ರಾಷ್ಟ್ರೀಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಕನ್ವಿನ್ಸಿಂಗ್ ಮಾಡ್ಬೋದು. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರಿಗೆ ಅವರು ಕೂಡ OBC ನಾಯಕರು. ನೋಡು, ಕಾಂಪಿಟೇಷನ್ ಯಾರು ಇಲ್ಲ ನೋಡ್ರಿ. ಕಾಂಪಿಟೇಷನ್ ಯಾರಿದಾರ? ರಾಹುಲ್ ಗಾಂಧಿ ಕಾಂಪಿಟೇಷನ್ ಇಲ್ಲ, ಸೋನಿಯಾ ಗಾಂಧಿ ಕಾಂಪಿಟೇಷನ್ ಇಲ್ಲ, ಪ್ರಿಯಾಂಕಾ ಗಾಂಧಿ ಕಾಂಪಿಟೇಷನ್ ಇಲ್ಲ. ಮತ್ತು ಯಾರು ಅವ್ರ ಕಾಂಪಿಟೇಷನ್ ಅಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರಿಗೆ ಕಾಂಪಿಟೇಷನ್ನು ಸಿದ್ದರಾಮಯ್ಯವ್ರನ್ನ ಮಾಡ್ಬೋದು ಅನ್ನೋಂಥ ಕಾರಣದಿಂದ ಅವ್ರದ್ದು ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಸರ್, ಈಗ ನರೇಂದ್ರ ಮೋದಿ ಹಂಗಾಗಿ ಅವ್ರನ್ನ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವ್ರನ್ನ ಕಾಂಪಿಟೇಟರ್ನಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತೈತೆ. ಹಂಗಾಗಿ ಅವ್ರನ್ನ ಮನವೊಲಿಸಂತ ಕೆಲಸ ಪುನಃ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿನ ಆ ಸ್ಥಾನಕ್ಕೆ ಬೇರೆಯವ್ರನ್ನ ಬಿಟ್ಟುಕೊಟ್ಟು ಅವರ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಆಗ್ತಾರೆ. ಸರಿಗ